ನನಗೆ ಲಕ್ಷ್ಮು ಪಾಪ ಎಷ್ಟೊಂದು ಸಹಾಯ ಮಾಡ್ತಾಳೆ ಲಕ್ಷ್ಮು ನನಗೋಸ್ಕರ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲ ಸಹಾಯ ಮಾಡಿ ಹಾಂ ಏನೇನೇನೇನೋ ಮಾಡ್ತಾವಳೆ ನನಗೋಸ್ಕರ. ಹ್ಮ್. ಈಗ ನಾನು ಲಕ್ಷ್ಮಿಗೆ ಏನಾರ ಒಂದು ಸಹಾಯ ಮಾಡಬೇಕಲ್ಲ. ಏನು ಸಹಾಯ ಮಾಡ್ಬೋದು ನಾನು? ಹಾಂ, ಅವಳು ನನ್ನ ಸಂಸಾರ ಪಾಪ ಚೆನ್ನಾಗಿರ್ಬೇಕು, ನನ್ನ ಸಂಸಾರ ಉದ್ಧಾರ ಆಗಬೇಕು ಅಂತ ಹೇಳ್ಬಿಟ್ಟು ಪಾಪ ನನ್ನ ಮದುವೆ ಮಾಡ್ಸಕ್ಕೆ ಅದಕ್ಕೂ ಇದಕ್ಕೆ ಅಂತೇಳಿ ಇವೆಲ್ಲ ಎಷ್ಟೆಲ್ಲ ಖರ್ಚು ಮಾಡಿ ಏನೇನೇನೋ ಮಾಡ್ತಾವಳೆ. ಅಂಥದ್ರಾಗ ನಾನು ಹಾಂ, ಅವಳದು ಸಂಸಾರ ಕಿತ್ತೋಗಿ ಕುಂತೈತೆ. ಹಾಂ, ಅವನು ನನ್ನ ಫ್ರೆಂಡೇ ಆಗಬೇಕು. ಹಾಂ, ಎಲ್ಲ ನನ್ನ ಜೊತೆಗಿದ್ದೋನೇನ್ಯ ಒಂದು ಮಾತು ಬುದ್ಧಿ ಹೇಳ್ಬಿಟ್ಟು ಸುಮ್ಕಿರು ಅಂತ ಹೇಳ್ಬೋದಲ್ಲ. ಹಾಂ, ನಾನು ಯಾಕೆ ಹಿಂಗೆ ಆಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಯ್ತಿಲ್ಲ ನಂಗಂತೂ. ಇರು ಒಂದು ಮಾತು ಅವನಿಗೂ ಕರೆದ್ಬಿಟ್ಟು ಒಂಚೂರು ಬುದ್ಧಿ ಹೇಳಿದ್ರೆ ಲಕ್ಷ್ಮಿ ಸಂಸಾರನೂ ಸುರೋಯ್ತದೆ, ಎಲ್ಲ ಸಂಸಾರನೂ ಸುರೋಯ್ತದೆ. ಸಂದಕ್ಕಿರ್ಬೋದು ಹೆಂಗೋ. ರಿಂಗ್ ಆಯ್ತೈತೆ, ಎತ್ತಿದ್ರೆ ಸಾಕು. ಹಲೋ. ಹಾಂ, ನಾನು ಕಣ. ಹೌದಾ, ಎಲ್ಲಿದ್ಯಾ? ಯಾಕೂ ಇಲ್ಲ ಕಣ, ನನ್ನ ಮದುವೆ ಇತ್ತು ಅದಕ್ಕೆ. ಹೇಳ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಇಸ್ಯ ಹೇಳ್ತೀನಿ. ನಂದು ಮದುವೆ ಇತ್ತು ಹೇಳು, ಅದಕ್ಕೆ ನೀನು ನಾನು ಇದು ಮಾಡೋಣ ಕರೆಯೋಣ ಅಂತ ಫೋನ್ ಹಾಕಿದೆ. ಅದಕ್ಕೆ ಎಲ್ಲಿದೆಯೋ ಅಂತ ನೋಡೋಣ ಅಂತ ಇದು ಮಾಡಿದೆ. ಎಲ್ಲಿದ್ದೀಕ? ಹೌದಾ, ಸಿಟಿ ಕಡೆ ಏನಾರ ಬರ್ತಿದ್ಯಾ? ಹೌದಾ, ನಾನೊಂದು ಅಂಗಡಿನ ಕೆಲಸ ಮಾಡ್ತಾ ಇದ್ದೆ, ಅಂಗಡಿ ಹತ್ರನೇ ಬರ್ತೀಯಾ? ಹೇಳ್ತೀನಿ ಅಡ್ರೆಸ್ಸಾ. ಹ್ಞೂ ಹ್ಞೂ, ಇಲ್ಲ ಸಿಟಿನಾಗೆ ನೀನಿಯಾ? ಹೇಳ್ತೀನಿ ಅಡ್ರೆಸ್ ಬಾ. ಹ್ಞೂ 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 ಹ್ಞೂ, ಬಾ ಬಾ ಪರವಾಗಿಲ್ಲ ಬಾ. ಹ್ಞೂ, ಅಂಗಡಿ ತಾಗೆ ಇರ್ತೀನಿ, ಬಂದ್ಬಿಡು ಸರ್ನ. ಹ್ಞೂ ಹ್ಞೂ, ಹಂಗಾರೆ ಸರಿ ಬಾ ಮಾತಾಡೋಣ ಬಾ ಮತ್ತೆ. ಹ್ಞೂ ಹ್ಞೂ, ಸರಿ ಆಯ್ತು. ನೋಡೋಣ, ಅವ್ನನ್ನ ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ. ಏನೋ ನನ್ನ ಅದೃಷ್ಟಕ್ಕೆ ಬದಲಾದ್ರೆ ಬದಲಾಗ್ಲಿ, ಇಲ್ಲ ಅಂತ ಹೇಳಿದ್ರೆ ಏನಾರ ಮಾಡ್ಕೊಳ್ಳಿ. ನೋಡೋಣ. ಆದರೂ ಲಕ್ಷ್ಮನ್ ನೋಡೋಕ್ಕಾಯ್ತಿಲ್ಲ. ನನ್ನ ತಂಗಿ ಸಮಾನ ಇದ್ದಂಗೆ ಏನಿಯ ಬಿಡು ಲಕ್ಷ್ಮು. ಹೋಗಿ ಒಂದು ಮಾತೆಲ್ಲ ಹೇಳ್ಬಿಟ್ಟು ಅವನಿಗೆ ಬುದ್ಧಿ ಹೇಳಿ ಸಂಸಾರ ನಡೆಸು ಅಂತ ಹೇಳ್ತೀನಿ. ನಾನು ಹೇಳಿದ್ನಲ್ಲಪ್ಪ ಇನ್ನೊಂದು ಬ್ರಾಂಚ್ ಓಪನ್ ಮಾಡ್ತೀನಿ ಅಂತೇಳಿ. ಆ್ಯಕ್ಚುಲಿ ಇನ್ನೊಂದು ಬ್ರಾಂಚ್‌ನ ಓಪನ್ ಮಾಡಿದ್ದೀನಿ. ಓಕೆ. ಇನ್ನೊಂದು ಬ್ರಾಂಚ್‌ನೆಲ್ಲ ನೋಡ್ಕೊಳ್ಳೋಕ್ಕೆಲ್ಲನೂ ನೀನೇ ಸ್ವಲ್ಪ ನೋಡಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಇನ್ನೊಂದು ಬ್ರಾಂಚ್ ಎಲ್ಲ ನೋಡ್ಕೋ, ಸರಿನಾ? ಮತ್ತೆ ಅದು ಇದು ಅಂತ ರೀಸನ್ ಹೇಳ್ಬೇಡ. ನಿನ್ಗೆ ಹೇಳ್ದಷ್ಟನ್ನ ಬ್ರಾಂಚ್‌ನ ಓಪನ್ ಮಾಡ್ಕೊಂಡು ಏನೋ ನಿನ್ನ ಇದಕ್ಕೆ ನೋಡ್ಕೋ. ನಿನಗೆ ಸ್ಯಾಲ್ರಿ ಎಲ್ಲ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ನಾನು, ಸರಿನಾ? ಮತ್ತೆ ರಜಾ ಗಿಜಾ ಎಲ್ಲ ಜಾಸ್ತಿ ದಿನ ತಗೋಬೇಡ. ಸಾ ಜಾಸ್ತಿ ದಿನ ತಗೊಳಕ್ಕಿಲ್ಲ. ಆದ್ರೆ ನಂದು ಮದುವೆ ಐತಿ ಮದುವೆ 2ನೇ ಮದುವೆ ಆಯ್ತಾ ಇದ್ದೀನಿ. ಮೊದಲನೇ ಹೆಂಡ್ರು ಕೈ ಎತ್ಬಿಟ್ಲು, ಅದಕ್ಕೆ 2ನೇ ಮದುವೆ ಆಯ್ತಾ ಇದ್ದೀನಿ ಅದೊಂದೇ ಒಂದು ಅವಕಾಶ ಮಾಡ್ಕೊಡಿ 2 ದಿನದ ಮೇಲೆ ರಜಾ ಹಾಕೊಳಕ್ಕಿಲ್ಲ ಓಹ್! ಹೌದಾ? ಮೊದಲೇ ಹೇಳ್ಬೇಕು ತಾನೇ ಮದುವೆ ಅಂತ ಹೇಳಿ. ಒಂದು ನಿಮಿಷ ಇರಿ. ಅಯ್ಯೋ ದೇವ್ರೇ! ರಜಾ ಹಾಕಬೇಡ ಅಂತ ಏನಾರ ಹೇಳ್ಬಿಡ್ತಾರ ಅಂತ ಭಯವಾಯ್ತೈತೆ. ರಜಾ ಹಾಕಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರೆ ಸುಮ್ಕೆನೇ ಆಮೇಕಿಂದ ಥು ಬಿಡು. ರಜಾ ಹಾಕಬೇಡ ಅಂದ್ರೆ ಬೆಳಿಗ್ಗೆ ಬೇಗ ತಾಳಿ ಕಟ್ಬಿಟ್ಟು ಮಧ್ಯಾಹ್ನಕ್ಕೇನೆ ಬಂದ್ಬಿಡ್ತೀನಿ. ನನಗೇನಂತೆ ಕೆಲಸ ಮುಖ್ಯ ನನಗೆ. ಯಾರೋ ಒಬ್ರು ನನ್ನ ನಂಬಿ ಕೆಲಸ ಕೊಟ್ಟವ್ರೆ ಅಂತ ಹೇಳಿದ್ರೆ ಅದನ್ನ ಕರೆಕ್ಟಾಗಿ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಷ್ಟೇನೆ. ನೋಡಿ ಮಿಸ್ಟರ್, ತಗೊಳ್ಳಿ ನಿಮ್ಮ ಮದುವೆಗೆ. ಆ್ಯಕ್ಚುಲಿ ನಾನು ಬರೋಕ್ಕಾಗಲ್ಲ, ಯಾಕಂದ್ರೆ ನನಗೆ ಗೊತ್ತಲ್ಲ ನಾನು ಎಷ್ಟು ಬಿಸಿ ಇರ್ತೀನಿ ಅಂತ. ನಾನು ಅಷ್ಟೊಂದು ಫ್ರೀ ಎಲ್ಲ ಇರಲ್ಲ ನಾನು. ಐ ಆಮ್ ಆಲ್ವೇಸ್ ಬಿಸಿ, ಅದು ನಿನಗೆ ಗೊತ್ತಲ್ವಾ? ನಾನು ಬ್ರಾಂಚಸ್ ಎಲ್ಲ ಜಾಸ್ತಿ ಓಪನ್ ಆಗ್ಬಿಟ್ಟಿದ್ದಾವೆ. ತಗೋ ಈ ದುಡ್ಡು ನಿನ್ನ ಮದುವೆಗೋಸ್ಕರ 20,000 ಇದೆ. ಅಯ್ಯೋ ಅದು ನೀವು ನನಗೆ ಅದು ಏನು ಬೇಡ ಅದು. ತಗೊಳ್ಳಿ, ಬಿಸ್ನೆಸ್ಸೇ ಬೇರೆ, ವ್ಯವಹಾರನೇ ಬೇರೆ. ಆಮೇಲೆ ಈಗ ಪರ್ಸನಲ್ ಇದೇ ಬೇರೆ. ನಾನೇನೋ ನಿನ್ನ ಬಾಸ್ ಥರ ಕೊಡ್ತಾ ಇಲ್ಲ. ನನ್ನ ಫ್ರೆಂಡ್ ಥರನೇ ಕೊಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಮದ್ವೆಗೆ ಹೋದ್ರೆ ಕೊಟ್ಟೇ ಕೊಡ್ತೀನಲ್ವಾ ಗಿಫ್ಟು. ನಿನ್ನ ಮದುವೆ ನನಗೇನು ಕೊಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ದುಡ್ಡು ಕೊಡ್ತಾ ಇದ್ದೀನಿ. ತಗೊಳ್ಳಿ, ನಿಮ್ಗೊಂದು 10,000ಕ್ಕೆ ಏನಾರು ತೊಗೊಂಡು ನಿಮ್ಮ ವೈಫ್ಗೊಂದು 10,000 ಏನಾರು ತೊಗೊಂಡೋಗಿ ತಗೊಳ್ಳಿ. ಹಾಗೇನೇ 1 ವಾರ ರಜಾ ಕೊಡ್ತೀನಿ. ಆರಾಮಾಗಿ 1 ವಾರ ಡೋಂಟ್ ವರಿ, ನಾನು ಮ್ಯಾನೇಜ್ ಮಾಡ್ತೀನಿ. 1 ವಾರ ನೀವು ಲೀವ್ ತೊಗೊಂಡು 1 ವಾರ ಆದ್ಮೇಲೆ ಬನ್ನಿ. ಅದ್ರ ಮೇಲೆ ಏನಾದ್ರು ರಜಾ ಬೇಕಾ ನಿಮಗೆ? ಇಲ್ಲ ಇಲ್ಲ ಏನು ಬೇಡ ನೋಡಿ, ನೀವು ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಇನ್ನೂ ತುಂಬ ಚೆನ್ನಾಗಿ ಮಾಡಬೇಕು, ಓಕೆನಾ? ನಿಮ್ಮನ್ನೆಲ್ಲ ಜೆಂಟ್ಸ್ ಸೆಕ್ಷನ್‌ಗೆ ಹಾಕ್ತೀನಿ, ಓಕೆ? ಇಲ್ಲಿ ಲೇಡೀಸ್ ಸೆಕ್ಷನ್ ಇದೆಯಲ್ಲ, ಬೇಡ, ಜೆಂಟ್ಸ್ ಸೆಕ್ಷನ್‌ಗೆ ನಿಮ್ಮನ್ನ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಜೆಂಟ್ಸ್ ಸೆಕ್ಷನ್‌ಗೆ ಹೋಗ್ಬಿಟ್ಟು ಅಲ್ಲೇ ಮಾಡಿರುವಂತೆ ನಮ್ಮ ಇನ್ನೊಂದು ಬ್ರಾಂಚು ನಿಮ್ಮನ್ನ ಕರ್ಕೊಂಡೋಗಿ ಅಲ್ಲೇ ಇದು ಮಾಡಿಸ್ತೀನಿ, ಸರಿನಾ? ಫುಲ್ ಬ್ರಾಂಚ್ ನೀವೇ ಮೇಂಟೈನ್ ಮಾಡಿ. ಪಾಪ ತುಂಬ ಚೆನ್ನಾಗಿ ನೀವೇ ತುಳಿಸ್ಕೊಂಡಿದ್ದೀರಾ ನೀವಂತೂ ನನ್ನ ಹತ್ರ. ನೋಡೋಣ ಮುಂದೆ ಹೆಂಗಿರ್ತೀರಾ, ಏನು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮುಂದೆ ಗೊತ್ತಾಗುತ್ತೆ. ಈಗ ಬಿಸ್ನೆಸ್ ಎಲ್ಲನೂ ಇನ್ನೇನು ಹಬ್ಬ ಆಯ್ತಲ್ಲ, ಈಗೇನು ಸ್ವಲ್ಪ ಬಿಸ್ನೆಸ್ ಡಲ್ ಆಗಿರುತ್ತೆ. ಪರವಾಗಿಲ್ಲ. ನೀನು ರಜೆ ತಗೋ, 1 ವಾರ ರಜೆ ಆರಾಮಾಗಿ ತಗೋ. ಥ್ಯಾಂಕ್ ಯು ಸೋ ಮಚ್. ಮದುವೆ ಕಾಸಿರಲಿಲ್ಲ ಕಾಸಿರಲಿಲ್ಲ. ಹೆಂಗೋ ನೀವು ಬಂದಿದ್ದಕ್ಕೆ ಕೊಟ್ಟಿದ್ದಕ್ಕೆ ಬಹಳ ನಂಗೆ ಉಪಕಾರ ಆಯಿತು ಥ್ಯಾಂಕ್ ಯು ಇಟ್ಸ್ ಓಕೆ. ಅದೆಲ್ಲ ಏನು ತೊಂದರೆ ಇಲ್ಲ. ಆದರೆ ನನಗೇನು ವರ್ಕ್ ಎಲ್ಲ ಕರೆಕ್ಟಾಗಿ ನಡಿಬೇಕು. ವರ್ಕ್ ಹಂಗೂ ಹಿಂಗೂ ಹೋದ್ರೆ ನನಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಈಗ ಆನ್‌ಲೈನ್ ಅದೇನೋ ಬಂದಿದೆಯಲ್ಲ, ಆನ್‌ಲೈನಲ್ಲಿ ಎಲ್ರಿಗೂ ಬಟ್ಟೆ ಇದು ಮಾಡ್ತಾರಲ್ಲ, ಅದು ಸ್ವಲ್ಪ ನೀವು ನೋಡ್ಕೊಳ್ಳಿ ಹೊಸ ಆಫೀಸ್‌ಗೆ ಹೋದ್ಮೇಲೆ. ಹೌದು ಇನ್‌ಸ್ಟಾಗ್ರಾಮು ಅಲ್ಲಿ ಇಲ್ಲಿ ಎಲ್ಲನೂ ಆನ್‌ಲೈನಾಗೆ ಬಟ್ಟೆನ ಕಳಿಸ್ಕೊಡೋದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ನಾವು ಅದಕ್ಕೆ ಒಂದು ಪೇಜ್ ಓಪನ್ ಮಾಡಿಬಿಟ್ಟು ನಾವು ಡ್ರೆಸ್ ಎಲ್ಲನೂ ಆನ್‌ಲೈನ್ ಮೂಲಕ ಕಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡೋಣ ಆ ಥರ ಮಾಡಿದ್ರೆ ಎಲ್ಲರೂ ಬಂದು ತಗೊಂಡು ಇದು ಮಾಡ್ತಾರೆ ನಮಗೂ ತುಂಬ ಅನುಕೂಲ ಆಗ್ತದೆ ನಮಗೂನು. ತುಂಬ ಸೇಲ್ಸು ಆಗ್ತವೆ ನಾನು ಆ ಥರದ್ದು ಪ್ಲಾನ್ ಮಾಡ್ತಿದ್ದೀನಿ ಹಾಂ, ಸರಿ. ಮಾಡಿ. ಅದೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಒಂದು ಸಪ್ರೇಟ್ ಫೋನ್ ಕೊಡಿಸ್ತೀನಿ. ಸೊ ಎಲ್ಲ ಅಪ್ಡೇಟ್ ಮಾಡ್ತಾ ಇರಿ. ಓಕೆ ಓಕೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಡ್ ಲೈಫ್, ಸರಿನಾ? ಬಿಸ್ನೆಸ್ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಇನ್ನೊಂದು ಬ್ರಾಂಚ್ ಹತ್ರ ಹೋಗಿರ್ತೀನಿ. ಇದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಸರಿನಾ? ಓಕೆ ಸರ್, ಆಯಿತು. ಅಪ್ಪಾ ಸದ್ಯ ದೇವ್ರೇ! ಹೆಂಗೋ ನನಗೆ ಮತ್ತೆ 20,000 ಸಿಕ್ತು. ಲಕ್ಷ್ಮಿ ಬೇರೆ 20,000 ಕೊಟ್ಟವಳೆ. ಇದು ಬೇರೆ ಮತ್ತೆ 20,000 ಬಂತು. ನನ್ನ ಅದೃಷ್ಟನೇ ಸರಿ ಬಿಡು ಇದಂತೂನು. ನನ್ನ ಅದೃಷ್ಟನೇ ಅದೃಷ್ಟ. ಹೆಂಗೋ ಬಿಡು, ನನಗೆಲ್ಲ ಸರಿ ಹೋಯ್ತಲ್ಲ, ಸಾಕು ನನಗೆ.
ಇವನಿಗೆ ಬರೋಕ್ಕೆ ಹೇಳಿದ್ನಲ್ಲ ಇನ್ನೂ ಬರಲಿಲ್ವಾ ಇವನು ಎಷ್ಟೊತ್ತಾಯಿತು. ಈ ಲಕ್ಷ್ಮೂ ವಿಚಾರ ಮಾತಾಡೋಣ ಅಂತ ಹೇಳಿದ್ರೆ ಬರಲೇ ಇಲ್ಲ. ಹ್ಞೂ ನೋಡೋಣ ಬರಲಿ, ಬಂದ ತಕ್ಷಣ ಎಲ್ಲ ವಿಚಾರ ಮಾತಾಡ್ಬಿಟ್ಟು ಹಾಂ ಹೇಳ್ಕೊಡಿಸ್ತೀನಿ ಬುದ್ಧಿನ ಸ್ವಲ್ಪ. ನೋಡು ಯಾವ್ದಾರ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ನಿಯತ್ತಾಗಿರು, ನೀನು ಚೆನ್ನಾಗಿರ್ತೀಯಾ. ಪಾಪ ಹುಡುಗಿ ಲಕ್ಷ್ಮೂನನ್ನು ಒಸಿ ಚೆನ್ನಾಗಿ ಕಟ್ಕೊಂಡು ಬಂದಿದ್ಯಾ, ನಂಬ್ಕೊಂಡು ಬಂದವಳು ನಿನ್ನ ಅಂತ ಏನನ್ನ ಒಸಿ ಬುದ್ಧಿ ಹೇಳ್ಬೇಕು. ನೋಡ್ದ ನಾನು ಯಾವುದೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದಕ್ಕೆ ದೇವ್ರು ನಂಗೆ ಯಾವುದೋ ಒಂದು ರೂಪದಾಗ ಎತ್ಕೊಟ್ಟ. ಹಂಗೇನೆ ಅವನಿಗೂ ಪಾಪ ಎತ್ಕೊಡ್ಲಿ ಬಿಡು. ನನ್ನ ಜೊತೆ ಹೋಗಿದ್ದ ಅವನು ಕಳ್ತನ ಮಾಡ್ಕೊಂಡು ಕೆಟ್ಟದ್ರದಾಗೆ ಜೊತೆಗೆ ಅವನ ಅಂದಮೇಲೆ ಒಳ್ಳೆದ್ರಾಗೂ ಜೊತೆಗೆ ಹಾಕಬೇಕಲ್ವಾ. ನೋಡೋಣ. ಇದೇ ಅಲ್ವಾ ಅಂಗಡಿ ಅಡ್ರೆಸ್ ಹೇಳಿದ್ದು. ಅಣ್ಣ 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 ಓ ಬಂದ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಾ ಬಾ ಕೂತ್ಕೋ ಬಾ, ಕಾಫಿ ಏನಾದ್ರು ತರಿಸ್ಲಾ? ಓ ಇದೇ ಅಂಗಡಿನಲ್ಲಿ ನೀವು ಕೆಲಸ ಮಾಡ್ತಿರೋದು? ಇದೇನೇನ ಅಂಗಡಿ? ನಾನು ಇನ್ನು ಯಾವ ಅಂಗಡಿನ ಕೆಲಸ ಮಾಡ್ತಿದ್ರು ಅಂತ ಅನ್ಕೊಂಡೆ. ಪರವಾಗಿಲ್ಲ, ಯಾವುದೋ ಒಂದು ಸುಮಾರಾಗಿರೋ ಬಟ್ಟೆ ಅಂಗಡಿನಾಗಾದ್ರೂ ಕೆಲಸ ಮಾಡ್ತಾ ಇದ್ದೀರಾ. ಹೆಂಗೋ ಬಿಡಿ. ಮತ್ತೆ ಹೇಳಿ, ಅದೇನೋ ಮಾತಾಡಬೇಕು ಹಂಗೆ ಹಿಂಗೆ ಅಂತ ಕರೆಸಿದ್ರಲ್ಲ, ಏನು ವಿಷಯ? ಅದೇನೋ ಮದುವೆ ಅಂತ ಬೇರೆ ಹೇಳ್ತಾ ಇದ್ರಿ, ನೀವು ಇನ್ನೊಂದು ಮದುವೆ ಆಗ್ತಾ ಇದ್ದೀರಾ? ಯಾರನ್ನ ಮದುವೆ ಆಗ್ತಾ ಇದ್ದೀರಾ? ಏನು ವಿಷಯ? ಏನು ನಂಗೆ ಅರ್ಥನೇ ಆಗ್ತಿಲ್ಲ. ಹೌದು, ಅದು ನಿನ್ನ ಹೆಂಡತಿ ಎಗ್ ರೈಸ್ ಅಂಗಡಿನ ಕೆಲಸ ಮಾಡ್ತಾ ಇದ್ಲಲ್ಲಪ್ಪ, ಅದೇ ಶಾಂತಮ್ಮ ಅಂತ ಹೇಳ್ಬಿಟ್ಟು ಆ ಶಾಂತಮ್ಮನ್ನೇ ಮದುವೆ ಮಾಡ್ಕೊಂತ ಇದ್ದೀನಿ. ಹೌದಾ? ಆ ಶಾಂತಮ್ಮನ ಮದುವೆ ಮಾಡ್ಕೊಂತ ಇದೀಯಾ? ಮತ್ತೆ ತೇಜುನ್ ಕತೆ? ಅಯ್ಯೋ ಅದೆಲ್ಲ ದೊಡ್ಡ ವಿಷಯ ಬಿಟ್ಟಾಕು. ಕಿತ್ತೋಗಿರೋಳು ಅವಳಲ್ಲ, ಅವ್ನು ಯಾವನೋ ಚೀನಾದವನ ಹಿಂದೆ ಬಿದ್ಬಿಟ್ಟವಳೆ, ಚೀನಾದನ್ನ ಮದುವೆ ಮಾಡ್ಕೋಬೇಕು ಅಂತ ಓಡಾಡ್ತಾವಳೆ ಅಂತ ಕೇಳ್ಪಟ್ಟಿದ್ದೀನಿ. ಗೊತ್ತಿಲ್ಲ, ಅವಳಷ್ಟು ಅವಳೇ ಮನೆ ಹತ್ರ ಬಂದ್ಬಿಟ್ಟು ಜಗಳ ಮಾಡ್ಬಿಟ್ಟು ನನಗೆ ಡೈವರ್ಸ್ ಬೇಕೇ ಬೇಕು, ನನಗೆ ಡೈವರ್ಸ್ ಕೊಟ್ಟೇ ಕೊಡಬೇಕು ಅಂತ ಕುಂತ್ಕೊಂಡ್ಲು. ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ. ಸರಿ ಬಿಡು ಆಯಿತು, ಸರಿ ಕೊಡ್ತೀನಮ್ಮ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ನಾನೇ ಸುಮ್ಮನಿರ್ಸಿದ್ದೀನಿ. ಏ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಅವ್ರಿಗೆ ಇಷ್ಟ ಇಲ್ಲ ನಮ್ಮ ಜೊತೆ ಬಾಳಕ್ಕೆ ಅಂದರೆ ಬಲವಂತ ಮಾಡ್ಬಿಟ್ಟು ನಾನು ಬಾಳ ಅಂತ ಅವಶ್ಯಕತೆ ಇಲ್ಲ. ಇವಾಗ ಮೊದ್ಲಂಗೆ ಇಲ್ಲ ಕಣೋ, ಕಾಲ ಬದಲಾಗೋಗ್ಬಿಟ್ಟೈತೆ. ನಾವು ಹಂಗೆ ಇದೀವಿ ಅಷ್ಟೇ ಏನಿಯ. ಕಾಲ ತುಂಬ ಬದಲಾಗೋಗ್ಬಿಡ್ತು. ಬಿಟ್ಟಾಕು ಈಗ ಅದ್ರ ಬಗ್ಗೆ ಯಾಕೆ ಸುಮ್ಕೆ ಏನಿಯ ಮಾತಾಡೋದು ಅದು ಇದು ಎಲ್ಲನೂ. ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತಲೇ ಬಂದೆ. ನೋಡ್ಲಾ, ನೀನು ಎಂಡ್ರವಳಲ್ಲ ಲಕ್ಷ್ಮು, ದೇವ್ರಣೆ ಅಪ್ಪಟ ಚಿನ್ನ ಕಣ್ಲ, ಅಪ್ಪಟ ಚಿನ್ನ. ಆ ಹುಡುಗಿನ ಯಾವತ್ತೂ ನೀನು ಮೋಸ ಮಾಡಿ ಕೈ ಬಿಡ್ಬೇಡ ಕಣ್ಲ. ನನ್ನ ಮಾತು ಕೇಳು, ನಿಮ್ಮ ಅಮ್ಮ ಇನ್ನು ಎಷ್ಟು ವರ್ಷ ಬದುಕಿರ್ತದೆ? ಕೊನೆನಾಗ ಜೊತೆಗಿರ್ಬೇಕಾಗಿರೋದು ಗಂಡ ಹೆಂಡತಿ ಅಷ್ಟೇನೇನಿಯ. ನೋಡು, ನಾನು ಯಾರು ದಿಕ್ಕಿಲ್ದಿರೋ ಪರದೇಸಿ ಥರ ಅಲಿತಾ ಇದ್ದೆ ನಾನು. ಆದರೆ ಈ ಹಂಗೋನುವೆ ಅವಳೆಲ್ಲ ಹೆಂಗೋ ನೀನು ಎಂಡ್ರೋ, ನೀನು ಎಂಡ್ರಿಂದ ನಾನು ಇವತ್ತು ಇಷ್ಟೊಂದು ಉದ್ಧಾರ ಆಗಿರೋದು ಅಂತ ಹೇಳಿದ್ರೆ ಲಕ್ಷ್ಮು ನನ್ನ ತಂಗಿ ಸಮಾನ. ನೋಡ್ಲಾ, ಹಿಂಗೆ ಹೇಳ್ತೀನಿ ಅಂತ ನೀನು ಬೇಜಾರು ಮಾಡ್ಕೋಬೇಡ ನೀನು. ಕುಂತ್ಕೊಂಡು ಒಂದು ಹತ್ರ ಕುಂತ್ಕೊಂಡು ಯೋಚನೆ ಮಾಡು, ನಾನು ಯಾಕೆ ಹೇಳ್ತಿದ್ದೀನಿ ಅಂತ. ಅಮ್ಮನ ಬಿಡು ಅಂತ ನಾನು ಹೇಳ್ತಿಲ್ಲ, ಅಮ್ಮನ್ನ ಹಾಳು ಮಾಡು, ಅಮ್ಮನ ಕೈ ಕೊಟ್ಬಿಟ್ಟು ಹೋಗು, ಅದೆಲ್ಲ ನಾನು ಹೇಳ್ತಿಲ್ಲ. ಅಮ್ಮನ ಜೊತೆನೇ ಇರು. ಆದರೆ ಹೆಂಡ್ತಿಗೂ ಹೊಸಿ ಗಮನ ಕೊಡು, ಹೆಂಡ್ತಿನೂ ಹೊಸಿ ಪಿರುತಿಯಿಂದ ನೋಡ್ಕ. ಅವಾಗ ಹೆಂಡ್ತಿನೂ ನಿನ್ಗೂ ಬೆಲೆ ಕೊಡ್ತಾಳೆ, ನಿನ್ನೂ ಸಂದಾಕ್ ನೋಡ್ಕೊತಾಳೆ. ನನಗೇನೆಯ ಮದುವೆಗೆ ಅಂತ 20,000 ರೂಪಾಯಿ ಕೊಟ್ಬಿಟ್ಟು ನನ್ನೇನೆಯ ಸಂದಾಕ್ ನೋಡ್ಕೊಂಡಿದ್ಲು. ಅಂಥದ್ರಾಗ ನೀನು ಸಂದಾಕ್ ನೋಡ್ಕೊಳಕ್ಕಿಲ್ವ ಹೇಳು? ನೋಡು, ನಿನಗೂ ಒಂದು ಮಗ ಮಾಡ್ಕೊಂಡು ನೀನು ಹೊಸಿ ನೆಮ್ಮದಿಯಾಗಿರೋದು ಕಲ್ತ್ಕ. ನೀವು ಅಮ್ಮನ ಜೊತೆನೂ ಸಂದಾಕಿರು, ನಿನ್ನ ಹೆಂಡ್ತಿ ಜೊತೆನೂ ಸಂದಾಕಿರು ಅಷ್ಟೇ. ಲಕ್ಷ್ಮು, ನೀನು ಅನ್ಕೊಂಡಿರೋವಷ್ಟೇನು ಒಳ್ಳೇಳಲ್ಲ ಲಕ್ಷ್ಮು. ನಾನು ಜೈಲಿಗೆ ಹೋಗ್ಬೇಕಾದ್ರೂ ನಾನು ಕ್ಯಾರೆ ಅನ್ನಲಿಲ್ಲ. ನಾನು ಜೈಲು ಒಳಗಡೆ ಇದ್ದಾಗೂ ಬಂದು ಬಿಡಿಸ್ಕೊಂಡು ಹೋಗಲಿಲ್ಲ. ನನಗೇನು ಹೊಸಿ ಟಾರ್ಚರ್ ಕೊಟ್ಬಿಟ್ಟವಳು ಅವಳು. ಅವಳು ತಾಗಿ ಇವಾಗ ಕಾಸೈತೆ, ನಂತ ಕಾಸಿಲ್ಲ ಅಂತ ಹೇಳ್ಬಿಟ್ಟು ಬಲು ಅಂದರೆ ಬಲು ಟಾರ್ಚರ್ ಕೊಟ್ಬಿಟ್ಟವಳು ನನಗಂತೂ. ನೋಡು, ನನ್ನ ಹೆಂಡತಿ ಕತೆ ಏನು ಅಂತ ನನಗೆ ಗೊತ್ತು, ನಿನ್ನ ಹೆಂಡತಿ ಕತೆ ಏನು ಅಂತ ನಿನಗೆ ಗೊತ್ತು. ನನ್ನ ಹೆಂಡತಿ ಬ್ಯಾರೆರಿಗೆಲ್ಲ ಒಳ್ಳೇಳು ಅಷ್ಟೇ, ನನಗೆ ಮಾತ್ರ ಕೆಟ್ಟವಳು. ನೋಡು, ನೀನು ಏನಾರ ಹೇಳು, ನಾನಂತೂ ಹೇಳ್ತಿದ್ದೀನಲ್ಲ, ನನಗೆ ಲಕ್ಷ್ಮು ಅಂದ್ರೆ ಮೈಯೂರಿತದೆ. ನೋಡ್ದಾ, ನೀನು ಮತ್ತೆ ತೇಜನ್ ಜೊತೆ ಇರ್ಬೋದಿತ್ತು, ಮತ್ತೆ ಏಜ್ ಒಂದು ಡೈವರ್ಸ್ ಕೊಟ್ಬಿಟ್ಟು ಇನ್ನೊಂದು ಮದುವೆ ಆಗಂತದ್ದು ಏನೋ ಬಂದೈತಿ ಹೇಳು ನಿನಗೆ. ನಿಂಗೆ ಎಷ್ಟು ಹೇಳಿದ್ರು ಅಷ್ಟೇ ಬಿಡು, ನಿನಗೂ ಅರ್ಥ ಮಾಡ್ಕೊಳ್ಳಲ್ಲ. ಅವ್ರವ್ರ ಹೆಂಡತಿ ಕತೆ ಅವ್ರವ್ರಿಗೆ ಮಾತ್ರ ಗೊತ್ತಿರ್ತದೆ. ನೋಡು, ದಯವಿಟ್ಟು ಬಲವಂತ ಮಾಡಬೇಡ. ಹೆಂಗೋ ಯಾರನ್ನೋ ಮದುವೆ ಮಾಡ್ಕೊಂತ ಇದೆಯಲ್ಲ, ಮದುವೆ ಮಾಡ್ಕೊಂಡು ಆರಾಮಾಗಿರು. ನಾನು ಅಷ್ಟೇ ಇವಾಗ ಆರಾಮಾಗಿದ್ದೀನಿ. ನಾನು ಒಂದು ಅಜ್ಜಿ ತಾತನ ಮನೆಯಾಗೆ ನಮಗೂ ಕೆಲಸ ಸಿಕ್ಕೈತೆ. ನಾನು ನಮ್ಮಮ್ಮ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಕೊಂಡು ಇದ್ದೀವಿ. ನಮ್ಮ ಅಪ್ಪನೂ ನನ್ನ ಹೆಂಡತಿ ಕರ್ಕೊಂಡೋಗಿ ಅವ್ರ ಮನೆಗೆ ಇಕ್ಕೊಂಡು ನಮ್ಮ ಅಪ್ಪನ ದುಡಿಸ್ಕೊಂಡಿರೋ ದುಡ್ಡೆಲ್ಲ ಅವಳೆ ತಗೋತಾವಳೆ, ಅವಳು ದುಡ್ದಿರೋ ದುಡ್ಡೆಲ್ಲ ಅವಳೆ ಮಡಿಕತ್ತಾವಳೆ, ಮನೆ ತಗೊಂಡ್ಲು. ನನ್ನನ್ನು ಮಾತ್ರ ಬೀದಿ ಬಿಕಾರಿ ಮಾಡ್ಬಿಟ್ಲು. ನೀನು ಅನ್ಕೊಂಡ್ರೆ ತಪ್ಪು ಕಣ, ನೀನು ಅನ್ಕೊಂಡ್ರದೇ ಏನಿಯ ತಪ್ಪು. ನಿಜವಾಗೂ ನೀನು ಹಿಂಗೆಲ್ಲ ಅನ್ಕೊಂಬಾರ್ದಾಗಿತ್ತು. ನೀನು ಯಾಕೆ ಈ ಥರ ಅನ್ಕೊಂತೀಯ? ನೀನೇನಿಯ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತದೆ ನೀನಂತೂ. ನೋಡು, ನನ್ನ ಮಾತು ಕೇಳು, ನಿಜವಾಗೂ ನನ್ನ ಮಾತು ಕೇಳು. ನಾನು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನೀನು ಹೆಂಡತಿ ತುಂಬ ಒಳ್ಳೆಯವಳು, ನೀನು ಅವಳನ್ನ ಅರ್ಥ ಮಾಡ್ಕೊಂತಿಲ್ಲ ಅಷ್ಟೇ. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಅರ್ಥ ಮಾಡ್ಕ. ಈಗ ನೋಡು, ನಿಮ್ಮ ಅಮ್ಮನ ಹತ್ರನೂ ಹೋಗಿ ಮಾತಾಡು, ಹಿಂಗಮ್ಮ ಅಂತ ಹೇಳಿ ಲಕ್ಷ್ಮು ಹತ್ರ ಬಂದ್ಬಿಟ್ಟು ಕ್ಷಮೆ ಕೇಳು. ಲಕ್ಷ್ಮು ಕ್ಷಮಿಸ್ತಾಳೆ ನಿನ್ನೂ. ಅವಾಗ ನೀನು ಲಕ್ಷ್ಮು ನಾನು ಎಲ್ಲ ಸಂದಕ್ಕಿರ್ಬೋದು. ಓ, ಆ ಲಕ್ಷ್ಮುನೇ ಹೇಳ್ಕೊಳ್ಸವಳ ನಿಂಗೆ ಹೋಗಿ ಹೇಳು ಫೋನ್ ಹಾಕಿ ಅಂತ. ನೋಡೋಣ, ಬೇಡ ಕಣಣ್ಣ. ನೀನು ಏನೋ ಕೆಲಸ ಮಾಡ್ಕೊಂಡಿರು, ನಾನೇನೋ ಕೆಲಸ ಮಾಡ್ಕೊಂಡಿರ್ತೀನಿ. ಚಿಕ್ಕ ವಿಷಯದಿಂದ ಹಿಡ್ದು ಹೇಳ್ತಿದ್ದೀನಿ, ಕಷ್ಟಪಟ್ಬಿಟ್ಟು ಮನೆಯಾಗೆ ಅದೇನೋ ಅಂತಾರಲ್ಲ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಇಲ್ಲೆಲ್ಲನೂ ಅದು ಇದು ಅಂತೇಳ್ಬಿಟ್ಟು ಕೆಲಸ ಪಲ್ಸ ಅಂತೇಳ್ಬಿಟ್ಟು ಶಾನೆ ಕಷ್ಟಪಟ್ಟಿದ್ದೀನಿ. ಅವಾಗ ಜೊತೆಗಿದ್ದು ನಮ್ಮಮ್ಮ, ಇನ್ನು ಯಾರೂ ಅಲ್ಲ. ನೋಡು, ನೀನು ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್, ಸರಿನಾ? ನೀನು ಮದುವೆ ಮಾಡ್ಕೊಂಡು ಆರಾಮಾಗಿರು, ದಯವಿಟ್ಟು ನನ್ನ ತಲೆ ಮಾತ್ರ ತಿನ್ಬೇಡ. ಅಲ್ಲ ಕಣೋ, ಹೇಳೋದು ಕೇಳು. ಪಾಪ ಕಣೋ ಲಕ್ಷ್ಮು, ನಿನ್ನೇ ನಂಬ್ಕೊಂಡು ಬಂದವಳೆ ಕಣೋ. ನಾನು ಹೇಳೋ ಮಾತು ಕೇಳು. ಪಾಪ ಹುಡುಗಿಗೆಲ್ಲ ಮೋಸ ಮಾಡಬೇಡ. ಕಷ್ಟಪಟ್ಟು ದುಡ್ದು ನೀನು ಸಾಕಬೇಕು ಕಣೋ, ನೀನು ಸಾಕು. ಅವಳು ದುಡಿತಾವಳೆ, ನೀನು ದುಡಿದ್ರೆ ಇಬ್ಬರೂ ರಾಜ ರಾಣಿಗಳ ಥರ ಇರ್ಬೋದು ಊರಾಗೇನೇನಿಯ.
ನಾನೇನು ರಾಜಾರಾಣಿ ಥರ ಇರಕ್ಕಿಲ್ಲ. ಅವಳೇ ರಾಜ, ಅವಳೇ ರಾಣಿ. ಅವ್ರು ಹಂಗೆ ಇರಲಿ ಬಿಡು. ಲೇ ಲೇ ನಿಂತ್ಕೊಳ. ನನ್ನ ಮಾತು ಕೇಳಲ್ಲ ನೀನು. ಇಲ್ಲ ಯಾವ್ದನ್ನ ಕೆಲಸ ಮಾಡ್ತೀಯ, ನಿಂಗೆ ಕೆಲಸ ಕೊಡಿಸ್ತೀನಿ. ಏನಾರ ಇದ್ರೆ ಫೋನ್ ಹಾಕು. ಟೇಮ್ ಹಿಂಗೆ ಇರಕ್ಕಿಲ್ಲ ಕಣ. ಇವತ್ತಿದ್ದಂಗೆ ನಾಳೆ ಇರಕ್ಕಿಲ್ಲ ಟೇಮು. ಅರ್ಥ ಮಾಡ್ಕ. ಹ್ಮ್. ಥು ಈ ನನ್ನ ಮಗಂಗೆ ಬುದ್ಧಿ ಯಾವಾಗ ಬರ್ತದೋ ಏನು ಕಥೆಯೋ ನಾಕಾಣೆ. ಇವನು ಬುದ್ಧಿ ಎಲ್ಲ ಬರೋಕ್ಕಿಲ್ಲ ಅಂತ ಅನ್ನಿಸ್ತದೆ ನನ್ಗನ್ನಿಸ್ದಂಗೆ. ಹ್ಮ್. ಏನು ಮಾಡೋದು? ಹ್ಮ್. ಇವನೇನೋ ಬದ್ಲಾಗ ಮಟ್ಟ ಕಾಣಿಸ್ತಿಲ್ಲ. ಪಾಪ ಲಕ್ಷ್ಮು ಜೀವನನ ಹೆಂಗ್ ಸರ್ವ್ ಮಾಡೋದು? ಅವಳು ಬಿಡು. ಅವಳಿಗೇನು ಊಟಕ್ಕೇನು ಚಿಂತೆ ಇಲ್ಲ. ಕಷ್ಟಪಟ್ಟೇನೋ ದುಡ್ಕೊಂತಾವಳೆ. ಊಟದ್ದು ಚಿಂತೆ ಏನಿಲ್ಲ. ಆದ್ರೆ ಹ್ಮ್, ಒಬ್ಳೇ ಜೀವನ ಮಾಡ್ಬೇಕಲ್ಲ ಜೀವನ ಪೂರ್ತಿ ಅಂತ ಹೇಳ್ಬಿಟ್ಟು. ಏನು ಹೇಳೋದಪ್ಪ? ಏನು ಮಾಡೋದಪ್ಪ? ಬಿಡು ನೋಡೋಣ. ಏನೋ ಒಂದು ಹೇಳು, ಏನೋ ಒಂದು ಮಾಡಿ ಇದು ಮಾಡಿದ್ರೆ ಆಯ್ತು. ಬೇಗ ಪಿಜ್ಜಾ ಕೊಡ್ರಿ ಅಣ್ಣ. ಆಗ್ಲೇ 7 ಅರ್ಧ ಗಂಟೆ ಆಯ್ತು, ಇನ್ನೂ ಬಂದಿಲ್ಲ ಪಿಜ್ಜಾ. ಬೇಗ ಕೊಡ್ರಿ ಪಿಜ್ಜಾನ. ಎಷ್ಟೊತ್ತು ಮಾಡ್ತಾರೋ ಏನೋ. ಹ್ಮ್. ನಾನೇನೋ ಬಿಸ್ನೆಸ್ ಮಾಡಬೇಕು. ನಾನು ಬಿಸ್ನೆಸ್ ಮಾಡಿ ಚೆನ್ನಾಗಿರ್ಬೇಕು. ನಮ್ಮ ಅಮ್ಮನ ನಂಬ್ಕೊಂಡ್ರಂತೂ ಬರೀ ಪಿಜ್ಜಾ ಬರ್ಗರಾಗೆ ಎಲ್ಲ ಮುಗಿಸ್ತಾ ಇತ್ತು. ನಮ್ಮ ಅಮ್ಮ ಗೊತ್ತಲ್ಲ ಮೊದಲೇನೆ. ಬರೀ ಪಿಜ್ಜಾ ಬರ್ಗರು, ಪಿಜ್ಜಾ ಬರ್ಗರು ಇದೇ ಆಯಿತು ನಮ್ಮ ಅಮ್ಮಂದು. ಅಲ್ಲ ಆ ಲಕ್ಷ್ಮು ನನ್ನನ್ನು ಯಾಕೆ ಇವಾಗ ಇದು ಮಾಡ್ಕೊಳ ಕರಿತಾವಳೆ? ಇವಾಗ ಗಂಡು ನೆನಪಾಗಿರ್ಬೇಕು ಅವಳಿಗೆ. ಹ್ಞೂ. ಒಂಟಿ ಹೆಂಗೆ ಸಲುವಾಗಿ ಗಂಡ ಬೇಕಾಗಿರ್ಬೋದೇನೋ. ನೋಡೋಣ. ಅವಳೇ ನನ್ನ ಕಾಲು ಮುಂದಕ್ಕೆ ಬಂದು ಕರಿಬೇಕು. ಹಂಗೆ ಬೆಳಿತೀನಿ ನಾನುನುವೆ. ಹ್ಞೂ. ಏನಾರ ಒಂದು ಮಾಡಿ ಬೆಳೆದೇ ಬೆಳಿತೀನಿ ನಾನು. ಸುಮ್ಮನೆ ಅಂತೂ ಇರೋಕ್ಕಿಲ್ಲ. ಎಲ್ರಂಗೇನು ಸುಮ್ಮನೆ ಇದ್ಬಿಡ್ತೀನಿ ಅಂತ ಅನ್ಕೊಂಬಿಟ್ಟವ್ರೆ. ನಾನು ಸುಮ್ಮನೆ ಇರೋಕ್ಕಿಲ್ಲ. ಏನಾರ ಮಾಡಿ ಸಣ್ಣಗೆ ಒಂದು ಲೆವೆಲಿಗೆ ಬೆಳೆದ್ಬಿಟ್ಟು ಆಮೇಕಿಂದ ನೋಡು. ಹ್ಞೂ. ಏನೋ ಒಂದು ಮಾಡ್ತೀನಿ. ಆವಾಗೇನೆ ನೀ ಮಾಡೋದು ಸರಿಯಾಗಿ. ಏನು ಬಿಸ್ನೆಸ್ ಮಾಡಲಿ? ಅವಳು ಎಗ್ ರೈಸ್ ಮಾಡ್ತಾವಳ? ಅದು ಬಿಟ್ಟು ಬ್ಯಾರೆ ನಾನು ಏನು ಮಾಡ್ಬೋದು ಬಿಸಿನೆಸ್ ಆಗಿ? ಹಾಂ. ನಮ್ಮ ಅಮ್ಮನೂ ಹೆಂಗೋ ಸಹಾಯಕ್ಕೆ ತಗೋಬೋದು ನಾನು. ನಮ್ಮ ಅಮ್ಮನೂ ಸಹಾಯ ಮಾಡ್ತದೆ ನನಗೆ. ನಮ್ಮ ಅಮ್ಮನೂ ಬಳಸ್ಕೊಂಡು ಏನಾರ ಒಂದು ಮಾಡ್ಬೋದು. ಅದೇ ಏನು ಮಾಡ್ಬೋದು ಅನ್ನೋದೇನೇ ಅರ್ಥ ಆಯ್ತಿಲ್ಲ ನಂಗಂತೂನುವೆ. ಏನು ಮಾಡೋದು? ಹ್ಮ್. ಚುರ್ಮುರಿ ಅಂಗಡಿ ಮಾಡಿಬಿಟ್ರೆ ಪಕ್ಕದಾಗೇನೇನಿಯ ಚುರ್ಮುರಿ ಅಂಗಡಿನೋ, ಮಸಾಲೆ ಪುರಿ ಗೋಬಿ ಅಂಗಡಿನೋ ಅಂಥವೇನಾರ ಮಾಡಬೇಕು. ಅದಕ್ಕೆ ಇವಾಗ ಆ ಅಜ್ಜಿ ನೋಡ್ಕೊಂತಿದ್ದೀವಲ್ಲ, ಆ ಅಜ್ಜಿ ತಾಗೆ ಹೊಸಿ ಕಾಸು ಕೇಳ್ತೀನಿ. ಕೇಳ್ಬಿಟ್ಟು ನಾನು ಅಂಗಡಿಯ ಓಪನ್ ಮಾಡಬೇಕು. ಆಮೇಕಿಂದ ಲಕ್ಷ್ಮುನೇ ಬರ್ಬೇಕು ನನ್ನ ಮುಂದಕ್ಕೆ. ಹ್ಞೂ. ನನ್ನ ಗಂಡ ಬೆಳೆದ ಅಂತ.